Hi guys, welcome to our YouTube channel. Today we planned a trip near Tumkur. It is just nearly 50 km from Bangalore. The surrounding temples offer a peaceful mind and beautiful views of nature with family. This temple trip became a memorable one for a long time. The road is well maintained. So guys, please visit this place once. It is an unforgettable trip and memorable trip. Now we are visiting the powerful Bayalu Anjaneya temple. The temple is located in Kadugujjanahalli near Urgere and it is about 25 km from Tumkur and 15 km from Davaspete. It is also about 6 km from Urgere. This is a sweet and peaceful place. The Anjaneya Swami temple stands in an open area, giving a divine and calm feeling to visitors. ಓಕೆ ಗೈಸ್, ಲೊಕೇಶನ್ ಬಗ್ಗೆ ಫುಲ್ ಡೀಟೇಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಪ್ಲೀಸ್ ಒಂದ್ಸಲಿ ಬಂದು ವಿಸಿಟ್ ಮಾಡಿ ಹೋಗಿ. ಈ ಆಂಜನೇಯನ ಸ್ಥಾಪಕರು ಹಾಗೂ ಆಂಜನೇಯನ ಉದ್ದ, ಅದರ ಆಕರ್ಷಣೆ, ಹಾಗೆ ಬಯಲು ಎಂಬ ಪದದ ಅರ್ಥವನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಬಯಲು ಎಂಬ ಪದದ ಅರ್ಥ ತೆರೆದ. ಈ ದೇವಸ್ಥಾನದಲ್ಲಿ ಹನುಮಂತನ ವಿಗ್ರಹವು ಬಯಲು ಬಂಡೆಯ ಮೇಲೆ ಕೆತ್ತಲಾಗಿದೆ. ಹನುಮಂತನು ಶ್ರೀರಾಮನಿಗೆ ರಥವಾಗಿ ಕಾರ್ಯನಿರ್ವಹಿಸುವ ದೃಶ್ಯವಿರುವ ವಿಶಿಷ್ಟ ವಿಗ್ರಹ ಇದಾಗಿದೆ. ಈ ರೀತಿ ಒಂದೇ ವಿಗ್ರಹದಲ್ಲಿ ಶ್ರೀರಾಮ ಮತ್ತು ಶ್ರೀ ಹನುಮಂತರು ಒಟ್ಟಿಗೆ ಕಾಣಿಸುವುದು ಅತ್ಯಂತ ಅಪರೂಪದ ಹಾಗೂ ವಿಶಿಷ್ಟವಾದದ್ದು. ಈ ದೇವರನ್ನು ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪಿಸಿದ್ದರು. ಇಲ್ಲಿ ವಿಗ್ರಹವು ದಕ್ಷಿಣಾಭಿಮುಖವಾಗಿದ್ದು 5 ಅಡಿ ಎತ್ತರ ಮತ್ತು ಅತ್ಯಂತ ಆಕರ್ಷಕವಾಗಿದ್ದು ಒಂದು ಕೈಯಲ್ಲಿ ಸುಗಂಧಿಕ ಹೂವನ್ನು ಹಿಡಿದಿದೆ. ಈ ದೇವರನ್ನು ದಕ್ಷಿಣಾಮುಖ ಆಂಜನೇಯ ಸ್ವಾಮಿ ಎಂದು ಕರೆಯಲಾಗುತ್ತದೆ. ಶ್ರೀ ಬಯಲು ಆಂಜನೇಯ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಯಂಭೂ ನೈಸರ್ಗಿಕವಾಗಿ ರೂಪುಗೊಂಡ ಹಾವಿನ ವಾಸವಿದೆ. ನಾಗಚವಿತಿ ಮತ್ತು ನಾಗಪಂಚಮಿ ಹಬ್ಬದ ದಿನಗಳಲ್ಲಿ ಅನೇಕ ಭಕ್ತರು ನಾಗದೇವತೆಯನ್ನು ಪೂಜಿಸುತ್ತಾರೆ. ಪ್ರಸ್ತುತ ದೇವಾಲಯದ ರಚನೆಯನ್ನು ನವೀಕರಿಸಿರುವ ಪ್ರಸ್ತಾವನೆ ಇದು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡುವ ಮೂಲಕ ಅದನ್ನು ಹೆಚ್ಚು ಯೋಜನೆಯಲ್ಲಿ ದೇವಾಲಯದ ಮುಂದೆ ಧ್ವಜಸ್ತಂಭದ ಜೊತೆಗೆ ಗೋಪುರದ ನಿರ್ಮಾಣವು ಪರಿಗಣನೆಯಲ್ಲಿದೆ. ಈ ದೇವಸ್ಥಾನದಲ್ಲಿ ಸಿಹಿ ಅಡಿಗೆ ಹಾಗೂ ಅರಿಕೆ ಮಾಡಿಕೊಂಡಿರುವ ಪ್ರಕಾರ ಕುರಿ ಅಥವಾ ಕೋಳಿಯನ್ನು ಬಲಿ ನೀಡಿ ಅಲ್ಲೇ ಅಡಿಗೆ ಮಾಡಿ ಪ್ರಸಾದವನ್ನು ಬಡಿಸುತ್ತಾರೆ. ತುಂಬ ದೂರದ ಊರುಗಳಿಂದ ಬಂದು ದೇವರ ದರ್ಶನ ಹಾಗೂ ಅವರ ಅರಿಕೆಯನ್ನು ತೀರಿಸಿಕೊಳ್ಳುತ್ತಾರೆ. ಇಲ್ಲಿಯವರ ಅಭಿಪ್ರಾಯದಂತೆ ಭಕ್ತಾದಿಗಳು ಬೇಡಿಕೊಂಡಿರುವ ಕೆಲಸಗಳು ಹಾಗೂ ಕಷ್ಟ ಕಾರ್ಪಣ್ಯಗಳು ಎಲ್ಲ ತೀರಿ ಹೋಗುತ್ತದೆ ಎಂದು ತುಂಬ ಜನರ ನಂಬಿಕೆ ಇದೆ. ಅದರಿಂದ ಇಲ್ಲಿ ಯಾವಾಗಲೂ ಭಕ್ತಾದಿಗಳು ತುಂಬಿರುತ್ತಾರೆ ಹಾಗೂ ಇಲ್ಲಿ ಕೆಟ್ಟ ಗಾಳಿ ಸೋಂಕಿರುವುದು ಹಾಗೂ ಮಕ್ಕಳಾಗದೇ ಇರುವವರಿಗೆ ತೀರ್ಥದ ಸ್ನಾನದ ರೂಪದಲ್ಲಿ ಶ್ರೀ ಆಂಜನೇಯನು ಆಶೀರ್ವಾದ ಮಾಡುತ್ತಾನೆ. ಹಾಗೂ ಈ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರದಂದು ಹೂ ಪ್ರಸಾದ ಆಗುತ್ತದೆ. ಈ ಹೂ ಪ್ರಸಾದ ಎಂದರೆ ನಮ್ಮ ಆಸೆ ಅಥವಾ ಬೇಡಿಕೆಗಳನ್ನು ದೇವರ ಮುಂದೆ ನೀಡಿದಾಗ ಆಗುತ್ತೆ ಎನ್ನುವುದಾದರೆ ದೇವರು ಬಲಭಾಗದಿಂದ ಹೂವನ್ನು ಕೊಡುತ್ತದೆ, ಆಗುವುದಿಲ್ಲ ಎನ್ನುವುದಾದರೆ ದೇವರ ಎಡಭಾಗದಿಂದ ಹೂವನ್ನು ಕೊಡುತ್ತದೆ. ಸೊ ಗೈಸ್, ಇದಾಗಿತ್ತು ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಲೈಕ್, ಶೇರ್, ಮಿಸ್ ಮಾಡದೆ ಈ ಇನ್ಫಾರ್ಮೇಷನ್ ಬಗ್ಗೆ ಒಪಿನಿಯನ್ನು ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ಈ ಒನ್ ಡೇ ಟ್ರಿಪ್ ಇಲ್ಲಿಗೆ ಎಂಡ್ ಆಗಿಲ್ಲ, ನೆಕ್ಸ್ಟ್ ಪಾರ್ಟ್ ಟು ಬಿ ಕಂಟಿನ್ಯೂ ಆಗುತ್ತೆ. ಹಾಗಾದರೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾವು ಹಾಕೋ ವಿಡಿಯೋಸ್ ಫಸ್ಟ್ ನಿಮಗೆ ಬಂದು ಸೇರುತ್ತದೆ. ಹೌದಾ?
ಇವರು ನಮ್ಮ ಬಾಸ್. ಇವನ್ ನೋಡಿ ಸ್ವಲ್ಪ ತರಲೆ, ಯಾವಾಗಲೂ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ನೋಡಿ. ಅವ್ನ ಬಾಯಿ ಸುಮ್ಮನಿರುತ್ತಾ? ಅವನು ಚೆನ್ನಾಗೈತೆ ಬಿಡು. ಇದನ್ನು ಹಾಕ್ತೀನಿ, ರೆಕಾರ್ಡ್ ಆಗ್ತೈತೆ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ದೇವಸ್ಥಾನ